ಮಾರ್ನಿಂಗ್ ಅಲ್ಲ, ಇದು ಆ್ಯಕ್ಚುಲಿ ಗುಡ್ ನೈಟು 11 o'clock ಟೈಮು. ಇಷ್ಟೊತ್ತಿನಲ್ಲಿ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ನಮ್ಮ ವಿಸ್ಮಯ ಬರ್ಡೇ ಆಗಿರೋದ್ರಿಂದ ಇವತ್ತೇನು ಕೇಕ್ ಕಟ್ ಮಾಡಿಸ್ತಾ ಇಲ್ಲ. ನಾನು ಚಿಕ್ಕದೊಂದು ಲಾವಾ ಕೇಕ್ ತಂದಿದ್ದೀನಿ, ಅದಕ್ಕೆ ಕ್ಯಾಂಡಲ್ ಇಕ್ಬಿಟ್ಟು ಹಾಸ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಅಷ್ಟೇ, ಅದೇ ಬರ್ಡೇ ಸೆಲೆಬ್ರೇಷನ್ ಮಾಡಿ ಮುಗಿಸೋಣ ಅಂದ್ಕೊಂಡಿದ್ದೀವಿ. ಇಲ್ಲ, ಆ್ಯಕ್ಚುಲಿ ನಾಳೆ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಏನು ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಏನು ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀನಿ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಬಂದವ್ರೆ, ಬಂದು ಡ್ರೆಸ್ ನೆನ್ನೆ ಅಲ್ಲ ಆಯ್ತು ಪೂಜೆ ವ್ಲಾಗಲ್ಲಿ ಸ್ಯಾರಿ ಎಲ್ಲ ಹಾಕೊಂಡಿದ್ರು, ಅದರಲ್ಲಿ ಬಂದರು. ಇವಾಗ ನೈಟಿ ಹಾಕೋಬಿಟ್ಟವ್ರಂತ ಮಗ ತೋರಿಸ್ತಾ ಇಲ್ಲ. ಸೊ ಇವಾಗ ಏನು ಮಾಡ್ತೀವಂತ ತೋರಿಸ್ತೀನಿ. ಆಲ್ರೆಡಿ ಬರ್ಡೇಗಲ್ಲಿ ಬಂದ್ಲು, ಕಿಸಿತ್ತವಳೆ ಏನೋ. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ಮೈಸೂರಿಗೆ ಹೋಗೋನೆ ದಸರಾ ನೋಡೋಕ್ಕೆ. ಫ್ರೆಂಡ್ಸ್, ಏನಂದರೆ ಅಮ್ಮ ಮಗಳು ನೋಡ್ರಿ ಕುತ್ಕೊಂಡು ನಮ್ಮ ವ್ಲಾಗ್ನ ಅವರೇ ನೋಡ್ತಾವ್ರೆ. ನಮ್ಮ ವ್ಲಾಗ್ನ ನಾವೇ ನೋಡ್ದಂಗೆ ಯಪ್ಪ. ಇವಾಗ ನಮ್ಮ ವಿಸ್ಮಯಕ್ಕೆ ಕೇಕ್ ಕಟ್ ಮಾಡಿಸೋ ಟೈಮ್ ಆಯಿತು. ಅಲ್ಲಿ ನೋಡ್ರಿ, ಮ್ಯಾಚ್ ಬಾಕ್ಸ್ ತೊಗೊಬಂದ್ರೆ ಅವಳೆ ಬರ್ತಡೇಗೆ ಅಲ್ಲೇ ಹೋಗೋಳೆ ಮ್ಯಾಚ್ ಬಾಕ್ಸ್ ತೊಗೊಬರೋಕ್ಕೆ. ನಮ್ಮ ಸಿಂಹನೂ ಎದ್ದು ಬಂದ. ತಗೋ ಸ್ವಲ್ಪ ಕ್ಯಾಂಡಲ್ ಹಸು, ಇವನ್ ಇಸ್ಕೊತವನೆ. ಹ್ಯಾಪಿ ಬರ್ತ್ಡೇ ವಿಸ್ಮಯ. ಇಲ್ಲೇನ್ ನೋಡ್ತಾ ಇದೀಯ ಲುಫನ್ನು? ಅಲ್ಲಿ ಸ್ಪೂನ್ ಐತೆ ಹಿಂದ್ಗಡೆ. ಅಲ್ಲಿ ಸ್ಪೂನ್ ಐತೆ, ಎತ್ಕೊಂಡು ತಿನ್ನು. ಎತ್ಕೊಂಡು ನೀನ್ ಆಂಟಿಗೆ ತಿನ್ಸು ಫಸ್ಟು. ಇಲ್ಲೊಬ್ಬ ಕಮೆಂಟ್ಸ್ ಕೊಡಕ್ಕೆ, ಇಲ್ಲಿ ಇವನೊಬ್ಬ ವೇಸ್ಟ್ ಫೆಲೋ ಸೆಂಟ್ರಲ್ಲಿ. ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ಅದು ಚೆನ್ನಾಗಿರುತ್ತೆ, ನಿಮ್ಗೆ ಟೇಸ್ಟ್ ಗೊತ್ತಿಲ್ಲ. ನಮ್ ದೊಡ್ಡಪ್ಪ ಮಲ್ಕೋಬಿಟ್ಟವ್ರೆ. ಏನ್ ರಾತ್ರಿ ಊಟಕ್ಕೆ ಹೊರಗಡೆ ಕಾತ್ವ, ನಾನು ಏನ್ ಮಾಡ್ಲಿ? ಯಾರು ಕರ್ಕೊಂಡು ಹೋದ್ರೆ ನಾನು ಬರ್ತೀನಿ. ಹೊರಗಡೆನೆ ನಾನು ಕೊಡಿಸ್ಲಿಲ್ವಾ? ಓಕೆ, ದೊಡ್ಡಮ್ಮಗ್ ತಿನ್ಸಿ. ಕಾನ್ವರ್ಸೇಷನ್ ಆಮೇಲೆ ನಡೆಸ್ರಿ. ನಮ್ ಸಿಂಬಾಗ್ ತಿನ್ಸ್, ಪಾಪು ಒದ್ದಾಡ್ತವನೆ. ಸಿಂಬಾಗ್ ತಿನ್ಸು ಧೃತಿ. ವಿಸ್ಮಯ ಒಂದೇ ಒಂದು ಬೆರಳಲ್ಲಿ ಹಿಂಗೆ ಹೆಚ್ಕೊಂಡು ತಿನ್ಸು. ಬೇಡ, ನಾವ್ ಹಿಂಗೆ ಇಡಿಸ್ಕೊಂತೀವಿ, ಹಂಗೆ ತಿನ್ಸು. ಕೇಕ್ ತರ್ತಾ ಇದ್ವಿ ದೊಡ್ಡದು, ಬಟ್ ಬಿಕಾಸ್ ನಾಳೆ ಅವಳಿಗೇನೋ ಅಲ್ಲಿ ಒಂದ್ ಕಡೆ ಅಲ್ಲೇ ಬರ್ಡೇ ಮಾಡು ಅಂತ ಹೇಳಿದಾಳೆ. ಅದೆಲ್ಲ ಹೇಳ್ಬಿಟ್ಟಿದೀವಿ ಆಲ್ರೆಡಿ. ಆಯ್ತು ಕೇಕ್ ಕಟ್ಟಿಂಗು. ಅಲ್ಲಿ ನೋಡ, ಅಷ್ಟು ದೊಡ್ಡ ಪೀಸ್ ಕೊಟ್ಟೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಮಲ್ಕೋ ಹೋಗ್ರಿ, ಆಯ್ತು ಬರ್ತಡೇ ಆಯ್ತು. ಸೊ ಫ್ರೆಂಡ್ಸ್, ಟೈಮ್ ಬಂದು 6:30 ಆಗಿದೆ, ಸಂಜೆ 6:30 ಆಗಿದೆ. ನಿನ್ನೆ ನೈಟ್ ಕೇಕ್ ಕಟ್ ಮಾಡಿಸಿದ್ದು, ಮತ್ತೆ ಇವಾಗಲೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಆ್ಯಸ್ ಯೂಶುವಲ್ ನೆನ್ನೆ ಹೇಳಿದ್ನಲ್ಲ ಆಚೆ ಕಡೆ ಸೆಲೆಬ್ರೇಷನ್ ಇದೆ ಅಂತ, ಸೊ ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಇವಳು ಬರ್ತಡೇಗಲ್ಲೂ ರೆಡಿಯಾಗಿ ನಿಂತವಳೆ. ಇಲ್ಲಿ ನನ್ನ ತಮ್ಮ ಇನ್ನೂ ರೆಡಿಯಾಗಿಲ್ಲ. ನನ್ನ ತಂಗಿ ಯಾವ್ದು ಹಾಕೊಳ್ಳಿ ಅಂತ ಬಂದು ಕೇಳ್ತಾವಳೆ. ಇನ್ನು ನಮ್ಮ ದೊಡ್ಡಮ್ಮ ಏನು ಮಾಡ್ತೈತೆ? ನಮ್ಮ ದೊಡ್ಡಮ್ಮ ಇನ್ನೂ ಬಟ್ಟೆ ಚೂಸ್ ಮಾಡ್ತಾವ್ರೆ. ಇನ್ನು ನಮ್ಮ ಚಿಕ್ಕಮ್ಮ ಬರಬೇಕು, ನಮ್ಮ ದೊಡ್ಡಪ್ಪ ಬರಬೇಕು, ಪ್ಲಸ್ ನಮ್ಮ ಅಕ್ಕ ಬರ್ತಿದ್ದಾರೆ ಇವತ್ತು. ಸೊ ಅವರು ನಮ್ಮ ಅಕ್ಕ ಆಲ್ರೆಡಿ ರೆಡಿಯಾಗಿ ಬರ್ತಿದ್ದಾರೆ ಮನೆಯಿಂದ.
ಇನ್ನು ನಮ್ಮ ಚಿಕ್ಕಮ್ಮ ಮತ್ತೆ ದೊಡ್ಡಪ್ಪ ಬಂದು ರೆಡಿ ಆಗಬೇಕು. ಇನ್ನು ಇವ್ರುಗಳೇ ರೆಡಿ ಆಗಿಲ್ಲ. ನಾನು ನೋಡ್ರಿ ಹೆಂಗ್ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಆಲ್ರೆಡಿ. ಸಾಯಂಕಾಲ ರೆಡಿ ಆಗಿ ಬಂದೈತಿ, ಇಲ್ಲಾಂದ್ರೆ ಇವಾಗ ಲೇಟ್ ಆಗ್ತಿತ್ತು. ನಾವು ಹೇಳಿದ್ವಿ ಬೇಗ ನಾವು ಹೋಗ್ಬಿಟ್ಟು ರೆಡಿ ಆಗಿ ನಾನು ರೆಡಿ ಆಗ್ಬಿಟ್ಟು ನಾನು ನಮ್ಮ ತಮ್ಮ ಹೋಗ್ಬಿಟ್ಟು ನಮ್ಗೆ ಕೆಲಸ ಕೊಟ್ಟಿದ್ರು ಏನೋ ತಗೋಬಾ ಅಂತ. ನೋಡ್ರಿ ಆಲ್ರೆಡಿ ತಗೊಬಂದು ಇಕ್ಕಿದೀವಿ. ಕೆಲಸ ಮಾಡ್ಬೇಕು ಅಂತಾನೆ ಬೇಗ ರೆಡಿ ಆಗಿರೋದು, ಇಲ್ಲ ಅಂದ್ರೆ ಅಕ್ಕನೂ ಲೇಟ್ ಆಗಿ ರೆಡಿ ಆಗ್ತದೆ. ಏನಿಲ್ಲ ಫ್ರೆಂಡ್ಸ್, ಅವಳ ಮಾತು ಕೇಳ್ಬೇಡ್ರಿ ಯಾರು. ಹೌದು, ಅದು ನಿಜ, ಅದು ನಿಜ. ದಟ್ ಇಸ್ ದ ಫ್ಯಾಕ್ಟ್, ದಟ್ ಇಸ್ ದ ಫ್ಯಾಕ್ಟ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ವಿಸ್ಮಯ. ಸೊ ಟೈಮ್ 7 ಗಂಟೆಗೆ 4 ನಿಮಿಷ ಆಯ್ತಲ್ಲ. ಆಲ್ರೆಡಿ 7 ಗಂಟೆಗೆ ಬುಕ್ ಮಾಡಿರೋದು. ಇವಾಗ ಹೊರಡ್ತಾ ಇದೀವಿ ನೋಡ್ರಿ. ಎಲ್ಲ ಇವಾಗ ಹೊರಡ್ತಾ ಇದೀವಿ. ನಮ್ಮ ದೊಡ್ಡಮ್ಮ ಅಲ್ಲಿ ಸಿಂಬನ್ ಕಟ್ಟಕ್ಕೆ ಸಾಹಸ ಮಾಡ್ತಾರೆ, ಕಟ್ಟಾಕ್ಬಿಟ್ಟು ಬರೋಕ್ಕೆ. ಫ್ರೆಂಡ್ಸ್ ಫೈನಲಿ ಬಂದ್ವಿ. ಬರ್ಡೇಗಲ್ಲಿ ಇಲ್ಲೇ ನಿಂತ್ಕೊಂಡಿರ್ಬೇಕು. ಸೊ ನಾವು ಒಳಗಡೆ ಹೋಗ್ತಾ ಇದೀವಿ. ಆ್ಯಸ್ ಯೂಶುವಲ್ ನನ್ನ ಬರ್ಡೇ ಮಾಡಿದ್ದ ಜಾಗದಲ್ಲೇ ಆಕ್ಚುಲಿ ನಾವು ಮಾಡ್ಬೇಕಂತ ಇದ್ದಿದ್ದು. ಎಲ್ಲ ಆಲ್ರೆಡಿ ಫೋಟೋ ಶೂಟ್ ಮಾಡ್ತಾವ್ರಿ. ನಾವು ಏನೋ ತರ ನಾನು ಗಿಫ್ಟ್ ತಂದಿರ್ಲಿಲ್ಲ, ಅದಕ್ಕೆ ಗಿಫ್ಟ್ ತರಕ್ ಹೋಗಿದ್ದು. ನಾನು ತಗೊಂಬರ್ಲಿ ಲಿಂಗರಾಜ್ ಅಣ್ಣಂಗೆ ಇದು ಮಾಡ್ಬೇಡ, ನಾನು ಮಾಡಲ್ಲ. ಕೊಡಿ ಆಮೇಲೆ. ಓಕೆ ಕೊಟ್ಟೆ ಓಕೆ, ಪೀಸ್ ಪೀಸ್. ಹಾಕಿಬಿಟ್ರಾ? ಫ್ರೆಂಡ್ಸ್ ಎಲ್ಲ ಬಂದಿದೀವಿ ನೋಡಿ. ಸಾಂಗು ರೆಡಿ ಆಗೈತೆ, ಕ್ಯಾಮ್ರಾಮ್ಯಾನ್ ರೆಡಿ ಆಯ್ತವನೆ ಕ್ಯಾಮ್ರಾ ಹಿಡ್ಕೊಂಡು. ಅದೇ ಇರ್ಲಿ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇವಾಗ ಫಾಗ್ ರೆಡಿ ಮಾಡ್ತಾರೆ. ಲೆಕ್ಕ ಹಾಕಿಬಿಟ್ಟೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ನಡಿಲೋ ಬೇಡವಂತ ನಡಿತಾ ಇದೆ, ಹೋಗು. ಅವಳು ಫಾಗ್ ನೋಡ್ಬಿಟ್ಟು ಭಯ ಪಡ್ಕೋಬಿಟ್ಟವಳೆ. ಅಲ್ಲೇ ಐತೆ ಪಕ್ಕದಲ್ಲೇ. ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಭುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು. ಬಿಳಿ ಹಲ್ಲಿನ ಚಂದ್ರನ ಹೊರಗನ್ನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ನಿನ್ನ ಬರ್ತಡೆ. ಕ್ಯಾಮ್ರಾಮ್ಯಾನ್ ಎಂದೆಂದಿಗೂ ನಗುತ್ತಿರು ನೀ, ನಗುತ್ತಿರು ನೀ, ನಗುತ್ತಿರು. ನನ್ನೇ ಯಾರು ತೋರಿಸ್ತಾ ಇಲ್ಲ. ಪ್ರತಿ ವರ್ಷವೂ ಪ್ರತಿ ನಿಮಿಷವೂ ಜೊತೆಗಿರುವೆನು ಎಂದಿಗೂ, ನಿನ್ನೊಂದಿಗೆ ಎಂದೆಂದಿಗೂ ಎಂದೆಂದಿಗೂ ನಗುತ್ತಿರು. ನೀವು ತಿನ್ಸಿದ್ರಾ? ನಿಮಗ್ ತಿನ್ಸಿದ್ಲ ಅವಳು? ಏ ಆಂಟಿಗ್ ತಿನ್ಸು. ದೊಡ್ಡಪ್ಪ ಹೋಗ್ರಿ. ಕಣ್ಣಲ್ಲೇ ಹೇಳು ನೀನು ನಿನ್ನ ಬಯಕೆ, ಮತ್ತೊಮ್ಮೆ ಕೇಳುವೆ ನಾನು. ಕಣ್ಣೊಳಗೆ ನಿಲ್ಲು ನೀನು, ಹೂಗಂಧವ ಮುಷ್ಟಿಯಲ್ಲಿಡಿದು ನಿನ್ನೆಯ ಬೆರಳಿಗೆ ಉಂಗುರವಿಡುವೆ. ಹಣಿಗುಂದಿಯ ನಿನ್ನ ಬರ್ತಡೆ, ನಿನ್ನ ಬರ್ತಡೆ. ದೊಡ್ಡಪ್ಪ ಹೋಗ್ರಿ. ಡ್ಯಾನ್ಸ್ ಆಡ್ತಾರ ನಮ್ ದೊಡ್ಡಪ್ಪ ಆಲ್ರೆಡಿ. ಏ ಫೋಟೋ ಶೂಟ್ ಆಮೇಲೆ ಮಾಡ್ರಿ. ಕೇಕೆ ಬೀಳಿಸ್ತವ್ರೆ. ದೊಡ್ಡಪ್ಪ ಕೇಕ್ ತಿನ್ಸು ಫಸ್ಟು. ಏ ಕ್ಯಾಮ್ರಾಮ್ಯಾನ್ ನೆಟ್ಟಗೆ ಫೋಟೋ ಹಿಡಿ. ಅದೇ ಪ್ರೀತಿ ಅಕ್ಕಂತಂಜ. ಏ ಬೈರಿ ದೊಡ್ಡಪ್ಪ, ಸ್ವಲ್ಪ ಬೈರಿ ಅವ್ರಿಗೆ ಬೈರಿ. ನಮ್ಮ ಅಕ್ಕ ತಿನ್ಸೋರ್ ಕೇಕು. ಫೋಟೋ ಶೂಟ್ ತೆಗಿತಾರೆ ಇಲ್ಲಿ. ಅಲ್ಲಿ ಫೋಟೋಗ್ರಾಫರ್ ಇರೋದು ಇಲ್ಲಿ. ಫೋಟೋಸ್ ತೋರ್ತಾರೆ. ಕ್ಲೋಸ್ ಅಪ್ ಅಲ್ಲಿ ತೋರ್ಸೋಣ. ನಮ್ಮ ಅಣ್ಣ ಬಂದ. ಇವಾಗ ಫೋಟೋಗ್ರಾಫರ್ ಬಂದು ಅನುಷ ಅಕ್ಕ ಅವರು, ಅಲ್ಲ ದೀಕ್ಷಿತಾ ಅವರು. ಎಲ್ಲಾರ್ದು ಫೋಟೋ ಶೂಟ್ ನಡೀತೈತೆ. ನಮ್ಮ ಅಣ್ಣ
ಇಷ್ಟೊತ್ತು ತೆಗೆಸ್ಕೊಂಡ ಮತ್ತೆ ಇವಾಗ ಹತ್ರದಿಂದ ತೆಗಿ ಅಂತವ್ರೆ. ಪಾಪ ನಮ್ಮ ಅಕ್ಕ ಫೋಟೋಸ್ ತೆಗಿತಾವ್ರೆ. ಇಲ್ಲಿ ಸಾಂಗ್ ಜೋರಾಗಿ ಹಾಕೈತೆ. ನನ್ನ ಗ್ಲಾಸ್ ಎತ್ಕೊಂಡು ಹಾಕೊಂಡು ಫೋಟೋ ಇಡ್ಸ್ಕೊತಾವಳೆ. ಏ ಸಾಂಗ್ ಚೇಂಜ್ ಮಾಡು. ಫೋಟೋಗ್ರಾಫರ್ ಹೇಳ್ಕೊಡ್ತಾನೆ ಪೋಸ್. ಡ್ಯಾನ್ಸ್ ಆಡಿದಾಯ್ತು. ನಮ್ಮ ದೊಡ್ಡಪ್ಪ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ನೋಡ್ರಿ ಇಲ್ಲಿ. ಅದಕ್ಕೋಸ್ಕರನೇ ಬಂದಿ. ತೆಗಿಯೋ ಫೋಟೋ ತೆಗಿಯೋ ಫೋಟೋಗ್ರಾಫರ್. ನಾನು 6 ಹಳ್ಳಿಯಿಂದ ಬಂದಿದ್ದೀನಿ. ಮನೆಗ್ ಬಂದು ಮಳೆ ನೆನ್ಕೊಂಡ್ ಬಂದಿದ್ರು ಇವರು. ಒಂದು ಹಾರ್ಟ್ ಇಟ್ಕೊಳಕ್ಕೆ ಏನ್ ಸಾಹಸ ಮಾಡ್ತವ್ರೆ ಫೋಟೋ ಶೂಟ್ಗೆ. ಯಪ್ಪ ತೋರಿಸಿ ನಿಮ್ ಹಾರ್ಟ್. ಅಲ್ಲಿ ನೋಡ್ರಿ ಹಾರ್ಟ್ ಹೆಂಗಾಯ್ತು. ಅದ್ ಸಿ ಆಯ್ತು. ಆಂಟಿ ಹಿಂಗ್ ಇಡ್ಕೊಳ್ಳಿ ಆಂಟಿ ಹಿಂಗೆ. ಬಿಡಿ. ಇಲ್ಲ ಇದು ಕರೆಕ್ಟ್ ಆಗೈತೆ. ಅಲ್ಲಿ ನೋಡ್ರಿ ನಮ್ ಚಿಕ್ಕಮ್ಮ ಏನ್ ಗಿಫ್ಟ್ ಕೊಡ್ತಾರೆ. ಹಾಸ್ಟೆಲ್ ಇದ್ದಾಳೆ ಅಂತ ನಿಧಿ ತರ ಒಂದ್ ಗಿಫ್ಟ್ ಕೊಡ್ತಾ ಇದಾರೆ. ಫುಲ್ ಮೆಮೊರಿ ಆಗಿ ಅವ್ರದೇ ಗಿಫ್ಟ್. ಇವ್ನು ನೋಡ್ರಿ ಫೋಟೋಗ್ರಾಫರ್ ಹೆಂಗ್ ಕುತ್ಕೊಂಡು ತೆಗಿತಾನೆ. ಸರಿ ಆಯ್ತು ಹೋಗಿ ನಿಂತ್ಕೋ. ಬರ್ಡೇ ಪಾರ್ಟಿ ಮೇನ್ ಬಂದ್ಬಿಟ್ಟು ಇವ್ರೇನೆ. ಸ್ಪಾನ್ಸರ್ ನಮ್ ದೊಡ್ಡಪ್ಪ ಒನ್ ಅಂಡ್ ಓನ್ಲಿ KN ರಮೇಶ್ ಅವರು. ನಾವ್ ಇಷ್ಟೊಂದು ಎಂಜಾಯ್ ಮಾಡೋದಿಕ್ಕೆ ಇವರೇ ಕಾರಣ. ಸನ್ಮಾನಕ್ಕೆ ಏನ್ ಕೊಡೋಣ? ಸನ್ಮಾನ ಮನೆ ಸನ್ಮಾನ ಮಾಡ್ಬೋದು. ಪಾರ್ಟಿ ಎಲ್ಲ ಅರೇಂಜ್ ಆಗಿ ಸಕ್ಸಸ್ಫುಲ್ ಆಗಿ ರನ್ ಆಗಿರೋ ಕಾರಣ ಇವ್ರೆ ಅಂತ ತೋರಿಸ್ಬಿಟ್ಟು ಶಾಲ್ ಹಾಕೊಂಡು ಅಷ್ಟೇ. ಎಣ್ಣೆ ಬಟ್ಲೈತೆ ಒಂದು ಒಳ್ಳೆ ಸಂಸ್ಕಾರ. God bless you, my child. ಹೇಳ್ರಿ. God bless you, my child. Alô?
ಎಲ್ಲ ಫೋಟೋಶೂಟ್ ಆಯ್ತು, ಡ್ಯಾನ್ಸ್ ಆಯ್ತು, ಎಲ್ಲ ಮುಗಿತು. ಯಾಕೆ ಇವಾಗ ಹೊರಟ್ವಿ. ಕಳಿಸಿ ಒಂದೊಂದು ಫೋಟೋಗೆ 500 ರೂಪಾಯಿ. ಬಾಬಾ ಯಾವ ಫೋಟೋ ತೆಗೆದವ್ರ ಅದಕ್ಕೆಲ್ಲ 500 ರೂಪಾಯಿ. ಅವ್ರನ್ನೇ ಕಳ್ಸ್ಕೊ. ಎಲ್ಲ ಸುಸ್ತಾಗಿ ಕುತ್ಕೊಬಿಟ್ಟವ್ರೆ. ಚಳಿ ಚಳಿ ತರ ಹೊರಟ್ವಿ. ಫೈನಲಿ ಎಲ್ಲ ಹೊರಟ್ವಿ, ಮುಗಿಸ್ಕೊಂಡು ಟೈಮ್ 8 ಗಂಟೆ ಆಗೈತು. ಎಲ್ಲ ಮನೆಗೆ ಬಂದು ರೀಚ್ ಆದ್ವಿ. ನಮ್ಮ ಪುಟ್ಟಿ ಗಿಫ್ಟ್ ಓಪನ್ ಮಾಡ್ತಾವಳೆ. ಪುಟ್ಟಿದ ಔಟ್ಫಿಟ್ ತೋರಿಸಿಲ್ಲ ನೆಟ್ಟಿಗೆ, ನೋಡ್ರಿ. ಸಿಂಪಲ್ ಆಗಿ ಸಿಂಪಲ್ ಆಗಿ ಸಿಂಪಲ್ ಎಲಿಗೆಂಟ್. ಏನಿರ್ಬೋದು ವಿಸ್ಮಯ? ಪೆನ್ಸಿಲ್ ರಬ್ಬರ್ ಅದೇನೆ ಪೆನ್ಸಿಲ್ ರಬ್ಬರ್ ಶಾರ್ಪನರ್ ಸ್ಕೇಲು. ಅದೇನು ಪುಟ್ಟಿ ಓಪನ್ ಮಾಡ ಅದನ್ನು. ಅದ್ರೊಳಗಡೆ ನಾನೇನೋ ಇಟ್ಟಿದ್ದೇನೆ. ಸೂಪರ್. ಅದ್ರಲ್ಲಿ ವಿತ್ ಕಾಸ್ಟ್ ಐತೆ. ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಎತ್ಕೊ ಬಂದಿರೋದು.
ಇಷ್ಟ ಆಯ್ತು. ಇನ್ನು ಹಾಕೊಳಮ್ಮ. ಸೂಪರ್. ಇಯರಿಂಗ್ ಚೆನ್ನಾಗಿದೆ ನೋಡಿ. ಅಯ್ಯೋ ನಾನು ಇದು ಇಯರಿಂಗ್ ಸೊ ಫ್ರೆಂಡ್ಸ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಆಯಿತು. ಬರ್ತ್ಡೇ ಗರ್ಲ್ ಮಾತ್ರ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಸೊ ಇವಾಗ ವೆಜ್ ಪ್ಲಸ್ ನಾನ್ ವೆಜ್ ಎರಡೂ ತಂದಿದ್ದೀವಿ. ಇಲ್ಲಿ ಬರೀ ವೆಜ್ ನಾನ್ ವೆಜ್ ಮಾತ್ರ ಓಪನ್ ಮಾಡಿಕ್ಕೋರು. ನಮ್ಮ ದೊಡ್ಡಮ್ಮ ಅಲ್ಲಿ ಒಳಗಡೆ ವೆಜ್ ತರ್ತಾವ್ರೆ. ಅಕ್ಕ ಹಂಗೆ ಅಲ್ಲ ಬಿಕಾಸ್ ಇವಳು ತಿನ್ನಲ್ಲ, ನನ್ನ ಫ್ರೆಂಡು ವೆಜಿಟೇರಿಯನ್ ಅವರು, ಅದಕ್ಕೋಸ್ಕರ ಅವ್ರಿಗೆ ವೆಜ್. ಎಸ್, ಅವರೊಬ್ಬರೇ ವೆಜಿಟೇರಿಯನ್. ನಮ್ಮ ಸಿಂಬಾ ಅದರಲ್ಲಿ ವೆಜಿಟೇರಿಯನ್. ನಮ್ಮ ಸಿಂಬಾ ಒಬ್ಬ ವೆಜಿಟೇರಿಯನ್. ಏನು ಬೇಕು? ಸೊ ಇವಾಗ ವಿಸ್ಮಯ ಬರ್ಡೇ ಪಾರ್ಟಿ ಪ್ರಯುಕ್ತ ಯಾರು ಪಾರ್ಟಿ ಕೊಡಿಸ್ತಾ ಇರೋದಂದ್ರೆ ನಮ್ಮ ಚಿಕ್ಕಮ್ಮನೂ ಅಲ್ಲ, ವಿಸ್ಮಯನೂ ಅಲ್ಲ, ನಮ್ಮ ದೊಡ್ಡಪ್ಪ ಕೊಡ್ತಾ ಇರೋದು. ಇಲ್ಲಿ ನೋಡಿ ನಮ್ಮ ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ. ಸೊ ಫ್ರೆಂಡ್ಸ್ ಊಟ ಎಲ್ಲ ಮಾಡಿದಾಯ್ತು. ಟೈಮ್ 10:20 ಆಗೈತೆ. ಇವ್ನು ನೋಡ್ರಿ ಹೆಂಗ್ ಮೊಬೈಲ್ ಹಿಡ್ಕೊಂಡು ಹೆಂಗ್ ಆಟ ಆಡಿಸ್ತಾನೆ. ಅಲ್ಲಿ ಟಿವಿಯಲ್ಲಿ ಕನೆಕ್ಟ್ ಮಾಡಿದೀವಿ ನಮ್ಮ ಡ್ಯಾನ್ಸ್ ವಿಡಿಯೋಸ್ನ. ಇವ್ ನೋಡ್ರಿ ಇಲ್ಲಿ ಹೆಂಗ್ ಆಡ್ತವ್ರೆ. ವಿಡಿಯೋನು ಡ್ಯಾನ್ಸ್ ಮಾಡಿಸಿ ತೋರಿಸ್ತವ್ರು ನಮ್ಗೆ. ನಮ್ಮ ಸಿಂಬಾ ಬ್ಯಾಗ್ ಇಟ್ಕೊಂಡು ಹೆಂಗ್ ಆಟ ಆಡಿಸ್ತಾನೆ ನಮ್ಮ ದೊಡ್ಡಪ್ಪ ನೋಡ್ರಿ. ಕಿತ್ಕೊಳ್ತಾರೆ. ನಾವೆಲ್ಲ ವಿಡಿಯೋ ನೋಡ್ತಾ ಇದೀವಿ, ನಮ್ಮ ಸಿಂಬಾ ಆಟ ಆಡಿಸ್ತಾನೆ. ಅದೊಂದು ಬ್ಯಾಗ್ನ ಯಾರ ಕೈಲೂ ಕಿತ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿ ನೋಡ್ರಿ ಹೆಂಗ್ ಆಟ ಆಡಿಸ್ತಾನೆ ಎಲ್ಲಾರ್ಗು. ಓ ದೊಡ್ಡಪ್ಪ, ದೊಡ್ಡಪ್ಪ ಕೋಲ್ ತಗೊಬಂತು. ಇರೋ ದೊಡ್ಡಪ್ಪ ಯಾವ ರೇಂಜ್ ಕೊಡುತ್ತೆ. ಹ್ಞೂ ಬಿಡು. ಅವನು ನೋಡ್ತಾನೆ, ಬಾಲ ಅಲ್ಲಾಡಿಸ್ಕೊಂಡು ಹೆಂಗ್ ನೋಡ್ತಾನೆ. ದೊಡ್ಡಪ್ಪ ಚರು ನೀನ್ ಹೇಳೋ. ಓ ದೊಡ್ಡಪ್ಪ ಮಾತಕ್ ಬೆಲೆನೇ ಇಲ್ಲ. ನಮ್ಮ ಅಕ್ಕ ಹೊರಟ್ರು. ನಾವೆಲ್ಲ ಬಾಯಿ ಹೇಳಿ ಕಳ್ಸ್ಕೊಡಕ್ ಆಚೆ ಹೋಯ್ತಾ ಇದೀವಿ. ಕ್ಯಾಬಲ್ಲಿ ಒಂದು ಆಚೆ ನಿಂತೈತೆ. ಬಾಯ್ 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 ಬಾಯ್. ಹಾ ಬಾಯ್ ಅಕ್ಕ. ವಿಸ್ಮಯಗೆ 1000 ರೂಪೀಸ್ ಕೊಟ್ಟೋದ್ರೆ ಅಳ್ಕೊಂಬತ್ತವಳೆ. ವಿಸ್ಮಯ ಅಳ್ತಾಳೆ. ನಮ್ ತಮ್ಮ ಆಟರ್ಸೋನ್ ಇವಳು ಅಳ್ತಾವಳಿ. ಇಲ್ಲಿ ಇಲ್ಲಿ ಇಸ್ಕೋ ಬಾಯ್ಲಿ ಇಸ್ಕೋ. ನಾವು ಅಕ್ಕ 1000 ರೂಪೀಸ್ ಕೊಟ್ಟವ್ರು ಏನಾರ ಇಸ್ಕೋ ಅಂತ. ವಿಸ್ಮಯ ಲಾಟ್ರಿ ಹೊಡೆದ್ಲಿ ಇವತ್ತು. ಸೊ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ನೆನ್ನೆ ಸೆಲೆಬ್ರೇಷನ್ ಮುಗೀತು ಎಲ್ಲ. ಇವಾಗ ಎದ್ದಿದ್ದೀವಿ. ಆವಾಗಲೇ ಎದ್ದಿದ್ದೀವಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಧೃತಿ ನೋಡಿ ಎಲ್ಲಿ ಕೂತವಳೆ. ಅವಳ ಪಕ್ಕದಲ್ಲಿ ನೋಡಿ ನಮ್ಮ ಸಿಂಬಾ ಹೆಂಗೋ ಕೂತ್ಕೊಂಡವನೆ. ಸಿಂಪಾ ಅಲ್ಲಿ ನೋಡ್ರಿ ಹೆಂಗೆ ಕೂತ್ಕೊಂಡು ನೋಡ್ತಾನೆ. ನಮ್ಮ ಚಿಕ್ಕಮ್ಮ ಫೋನ್ ನೋಡ್ತವ್ರೆ. ನಮ್ಮ ತಮ್ಮ ಮೂವಿಗೆ ಹೋದ ಬೆಳಗ್ಗೆನೇ ಎದ್ದು. ನಮ್ಮ ಅಣ್ಣ ಅಂಗಡಿಗೆ ಹೋದ್ರು. ನಮ್ಮ ದೊಡ್ಡಪ್ಪ ರೆಡಿ ಆಗ್ತವ್ರೆ. ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತವ್ರೆ. ಬರ್ತಡೇಗಲ್ ಇನ್ನೂ ಮಲ್ಕೊಂಡೆ ಅವಳಿಗಿನ್ನೂ ಬೆಳಕಾಗಿಲ್ಲ. ಸೊ ನೆನ್ನೆ ಸೆಲೆಬ್ರೇಷನ್ ಅದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.